ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅಂದರೆ 1,200 ಪ್ಲಸ್ ಗೃಹಲಕ್ಷ್ಮಿದು 2,000 ರೂಪಾಯಿ ಎರಡು ಕೂಡಿ ನಿಮಗೆ ಒಟ್ಟಿಗೆ 3,200 ಸಿಗ್ತಾ ಇರುವಂಥದ್ದು. 1,200 ಹೇಗೆ ಪಡೆಯುವುದು, ಈ ಯೋಜನೆಯ ದಾಖಲಾತಿಗಳು ಏನು ಮತ್ತು ಅರ್ಹತೆಗಳು ಏನು ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಅವರ ವಯಸ್ಸಿನ ಮಿತಿ ಎಷ್ಟಾಗಿರುತ್ತದೆ ಮತ್ತು ಯೋಜನೆ ಹೆಸರು ಏನು ಎಲ್ಲಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ಮೊದಲನೇದಾಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ, ಒಂದೊಂದಾಗಿ ನೋಡ್ತಾ ಹೋಗಿ. ವಿಡಿಯೋನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ. ಹೌದು ವೀಕ್ಷಕರೇ, ಈ ಯೋಜನೆಯ ದಾಖಲಾತಿಗಳು ಏನೇನು ಬೇಕಂತ ಹೇಳ್ತೀನಿ, ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಒಂದನೇದು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತದೆ, ವಯಸ್ಸಿನ ದಾಖಲಾತಿ ಬೇಕು ಮತ್ತು ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಬೇಕಾಗುತ್ತದೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಐದನೇದಾಗಿ ಪಡಿತರ ಚೀಟಿ ಸಂಖ್ಯೆ. ಇವಿಷ್ಟು ದಾಖಲಾತಿಗಳು ಬೇಕಾಗುತ್ತದೆ. ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಲು ಅನ್ವಯವಾಗುತ್ತೀರಾ ಅವರಿಗೆ ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿ ಹಾಕಲು ಅರ್ಹರಿರುತ್ತೀರಾ ಅವ್ರನ್ನು ತಿಳಿಸ್ತಾ ಹೋಗ್ತೇನೆ, ನೋಡ್ತಾ ಹೋಗಿ ಒಂದೊಂದಾಗಿ. ಸಣ್ಣ ರೈತರು ಅವರು ಅರ್ಜಿ ಹಾಕಲು ಅರ್ಹರಿರುತ್ತಾರೆ ಮತ್ತು ಅತಿ ಸಣ್ಣ ರೈತರು, ಕೃಷಿ ಕಾರ್ಮಿಕರು, ನೇಕಾರರು, ಮೀನುಗಾರರು ಇಷ್ಟು ಇವರಿಗೆ ಅನ್ವಯವಾಗುತ್ತಾರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು. ಹಾಗೆ ಇದರ ಅರ್ಹತೆಗಳು ಏನಂತ ತಿಳಿಸ್ತಾ ಹೋಗ್ತೇನೆ ನೋಡಿ ಒಂದೊಂದಾಗಿ. ಒಂದನೇದು ಪತಿ ಪತ್ನಿಯ ಸಂಯೋಜಿತ ಆದಾಯ ಮತ್ತು 32,000ಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಅಂದರೆ ಪತಿದು ಮತ್ತು ಪತ್ನಿಯ ಯಾವುದೇ ಜಾಬ್ ಆಗಲಿ, ಯಾವುದೇ ಕೆಲಸವಾಗಲಿ, ಅವ್ರದ್ದು ಇದು ಪೇಮೆಂಟ್ ಎಷ್ಟು ಇರಬೇಕಂದ್ರೆ 32,000 ಒಳಗಡೆನೆ ಇರಬೇಕಾಗುತ್ತದೆ, ಹೆಚ್ಚಿಗೆ ಇರಬಾರದು. ಎರಡನೇದಾಗಿ ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ 10,000ಕ್ಕಿಂತ ಹೆಚ್ಚಿಗೆ ಇರಬಾರದು. ಮತ್ತು ಮೂರನೇದು ಯಾವುದೇ ರೀತಿಯ ಪಿಂಚಣಿ ಸಾರ್ವಜನಿಕ ಮೂಲದಿಂದ ಪಡೆಯುತ್ತಿರಬಾರದು. ನಾಲ್ಕನೇದಾಗಿ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ರೂ ಸಹ ಇವರುಗಳು ಫಲಾನುಭವಿಗಳಿಗೆ ಘೋಷಿಸದೇ ಇದ್ದಲ್ಲಿ ಈ ಯೋಜನೆಯಡಿ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ. ಇದಿಷ್ಟು ಈ ಯೋಜನೆಯ ಅರ್ಹತೆಗಳಾಗಿರುತ್ತವೆ. ಈ ಒಂದು ಯೋಜನೆಯ ಬಂದ್ಬಿಟ್ಟು ಯೋಜನೆಯ ಹೆಸರು ಮೊದಲು ಹೇಳ್ತಾ ಹೋಗ್ತೀನಿ ನೋಡಿ. ಈಗ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ, ಈ ಯೋಜನೆಯ ಹೆಸರು ಸಂಧ್ಯಾ ಸುರಕ್ಷಾ ಯೋಜನೆ ಅಂತ. ಈ ಯೋಜನೆಗೆ ಅರ್ಜಿ ಹಾಕಲು ವಯಸ್ಸಿನ ಮಿತಿ ಎಷ್ಟಿರುತ್ತೆ ಅಂದ್ರೆ 65 ವರ್ಷ ಮೇಲ್ಪಟ್ಟು ವಯಸ್ಸಿನ ಹಿರಿಯರು ಆಗಿರಬೇಕಾಗುತ್ತದೆ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.